ಗೃಹ ಪ್ರವೇಶದ ಸಂಭ್ರಮ ಮುಗೀತು, ಇನ್ನೊಂದು ಕಡೆ ಕ್ಲೀನಿಂಗ್ ಪ್ರೋಸೆಸ್ ಶುರುವಾಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆ ವ್ಲಾಗಿನ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಇನ್ನ ನಿನ್ನೆ ದೇವ್ರಗಳನ್ನೆಲ್ಲ ಕಳ್ಸಿಕೊಡ್ತಾ ಇದ್ವಲ್ಲ, ಸೊ ಹಾಗಾಗಿ ಮನೆಯವರೆಲ್ಲ ದೇವ್ರನ್ನ ಕಳ್ಸಿಕೊಡಕ್ಕೆ ಅಂತ ಹೆಬ್ಬಗ್ಲವರೆಗೂ ಹೋದ್ರು. ಇನ್ನ ಮನೆ ಹತ್ರ ಡೋರ್ ಹಾಕೋ ಹೋಗಿರ್ಲಿಲ್ವಲ್ಲ, ಸೊ ಹಾಗಾಗಿ ನಾನು ಮನೆ ಹತ್ರನೇ ಇದ್ದಿದ್ದಾಯ್ತು. ಇನ್ನ ಬೆಳಗ್ಗೆಯಿಂದ ತಿಂಡಿ ತಿಂದಿರ್ಲಿಲ್ಲ ಅಂತ ಮಧ್ಯಾಹ್ನಕ್ಕೆ ಒಂದೇ ಸಲ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ದಾಯ್ತು. ಅದಾದ್ಮೇಲೆ ಕ್ಲೀನಿಂಗ್ ಪ್ರೋಸೆಸ್ ಶುರುವಾಯಿತು. ಗೃಹ ಪ್ರವೇಶದ ಸಂಭ್ರಮ ಸಡಗರ ಏನೋ ಮುಗೀತು, ಇನ್ನೊಂದ್ ಕಡೆ ಕ್ಲೀನಿಂಗ್ ಪ್ರೋಸೆಸ್ ಶುರು ಆಯ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದಾಯ್ತು. ದೇವ್ರ ಹೋದ ತಕ್ಷಣ ಕಸ ಎಲ್ಲ ಹೊಡ್ಕೊಬಾರ್ದಿತ್ತು ಅಂತ. ಇನ್ನೊಂದು 2 hours ಆದ್ಮೇಲೆ ಫಸ್ಟ್ ಬಟ್ಟೆಲೆಲ್ಲ ಗುಡ್ಸ್ಕೊಂಡ್ ಬಂದು, ಅದಾದ್ಮೇಲೆ ಪರ್ಕೆ ತಗೊಂಡು ಗುಡ್ಸ್ಕೊಂಡ್ ಬಂದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಹಾಗೆ ಹೊರಗಡೆನೂ ಸ್ವಲ್ಪ ಧೂಳಾಗಿತ್ತು ಅಂತ ಹೊರಗಡೆನೂ ಗುಡ್ಸ್ಕೊಂಡೆ. ಇನ್ನೊಂದ್ ಕಡೆ ನಮ್ ಸಾಹೇಬ್ರು ಕೂಡ ಚೇರ್ಗಳನ್ನೆಲ್ಲ ಒಂದ್ ಕಡೆ ಇಟ್ಟು ಹಂಗೆ ನೀರೆಲ್ಲ ನಿಂತ್ಕೋತಾ ಇತ್ತು ಅಂತ ಗುದ್ಲಿ ತಗೊಂಡು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ರು. ಅಷ್ಟರಲ್ಲಿ ಅತ್ತೆಮ್ಮರೆಲ್ಲ ಹೋಗಿ ಹಳೆ ಮನೆಯಿಂದ ಪಾತ್ರೆನೆಲ್ಲ ತುಂಬಿ ಕಳ್ಸಿದ್ರು. ಅದೇ ಗ್ಯಾಪ್ ಅಲ್ಲಿ ಶಾಮಿಯಾನ ಕೂಡ ಎತ್ಕೊಂಡು ಹೋದ್ರು. ಇನ್ನು ನಾವು ಪಾತ್ರೆ ಎಲ್ಲ ಇಳಿಸಿಟ್ಟು ಸ್ವಲ್ಪ ಟೌನ್ ಅಲ್ಲಿ ಕೆಲಸ ಇತ್ತು ಅಂತ ಬಂದ್ವಿ. ಹಾಗೇನೆ ಸಂಜೆ ಪೂಜೆಗೂ ಫ್ರೆಶ್ ಅಪ್ ಆಗ್ಬೇಕಾಗಿತ್ತು. ಇನ್ನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮೊನ್ನೆ ಆರ್ಡರ್ ಮಾಡ್ಕೊಂಡಿದ್ನಲ್ಲ ಮೀಶೋದಲ್ಲಿ, ಆ ಹಾಸಿಗೆಗಳು ಸ್ವಲ್ಪ ದಿಂಬ್ಗಳನ್ನ ತಗೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಇನ್ನು ನಾನು ನಿನ್ನೆ ವ್ಲಾಗಲ್ಲಿ ಹಾಕಿದ ಸ್ಟ್ರಗ್ದು ತುಂಬಾ ಜನ ಲಿಂಕ್ ಹೇಳಿದ್ದೀರಾ. ನಾನು ಸುಮಾರು ಸಲ ಮೆನ್ಷನ್ ಮಾಡಿ ಹೇಳಿದ್ದೀನಿ ನಾನು ಅದನ್ನ ಆಫ್ಲೈನಲ್ಲಿ ತಗೊಂಡಿರೋದು ಅಂತ. ಇನ್ನು ನಿನ್ನೆ ಹಾಕಿರೋ ಡ್ರೆಸ್ನು ಕೂಡ ನಾನು ರಿವ್ಯೂ ಮಾಡಿದ್ದೆ. ಆದ್ರೆ ಫಸ್ಟ್ ಟೈಮ್ ನಾನು ಕೂಡ ವೇರ್ ಮಾಡಿದ್ದು. ವೇರ್ ಮಾಡಿದ್ಮೇಲಂತೂ ಇನ್ನೂ ಸಖತ್ ಕಂಫರ್ಟಬಲ್ ಅನಿಸ್ತಾ ಇತ್ತು. ಈ ಡ್ರೆಸ್ ಲಿಂಕ್ ನಿಮಗೂ ಬೇಕಂದ್ರೆ ವಿಡಿಯೋದಲ್ಲಿ ಹಾಕಿರೋ ಸ್ಕ್ಯಾನರ್ನ ಸ್ಕ್ರೀನ್ ಶಾಟ್ ತಗೊಂಡು ಮೀಶೋದಲ್ಲಿ ಸ್ಕ್ಯಾನ್ ಮಾಡಿ ಡೈರೆಕ್ಟ್ ಆಗಿ ಸಿಗುತ್ತೆ. ಫ್ರೆಶ್ ಅಪ್ ಆದವರು ಗಾಡಿ ಎತ್ಕೊಂಡು ಸೀದಾ ಊರ್ ಕಡೆ ಹೊರಟ್ವಿ. ಅತ್ತೆಮ್ಮ ಹಾಗೆ ಚಿಕ್ಕತ್ತೆ ಇಬ್ರು ಕೂಡ ಕೆಲಸ ಮಾಡ್ಕೋತಾ ಇದ್ರು. ಅದ್ರ ಮಧ್ಯೆ ಮನೆ ಫುಲ್ ಹರಡಿರೋ ತರ ಕಾಣಿಸ್ತಾ ಇತ್ತು. ಹೆಂಗೋ ಸದ್ಯಕ್ಕೆ ಎಲ್ಲಾ ಕೆಲಸಗಳು 2 ದಿವಸಕ್ಕೆ ಮುಗಿಸ್ಕೊಂಡಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.